ಕೇಳೆ ಎನ್ನವರನ್ನು ಚಿಂತಾಮಣಿ. ಅಹೋ ಪ್ರಿಯ, ಅಹೇ ಪ್ರಿಯೇ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ಗೋಸುವರಿಗೆ ಸತ್ಯಳಾದ ಎನ್ನು ಮುಂದೆ ತಿಳಿಸಬೇಕು ಪ್ರಿಯ. ಸತ್ಯಗಳ ಮುಂದೆ ತಿಳಿಸಿದರೆ ನಾನು ಹೋದ ಕಾರ್ಯವಶಯವಾಗಲಾರ ಸುಂದರೇ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಜನಗೆ ಓ ರಮಣ. ಎಲ್ಲಿಗೆ ನಿನ್ನಯ ಪಯಣ? ಕರದಲ್ಲಿ ಕಟ್ಟಿಕೊಂಡು ಬಿಡಿದು ದೂರದಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆಂದು ತಿಳಿಸು ಕಾಂತ ಗುಣವಂತ. ಇಲ್ಲೇ ಸುಂದರಿ ಸುರಚಿರತರ ಕಂಬು ಕಂದರೆ ವೈಕುಂಠದೋರ್ಭುಜತ್ವರ ದಂಡ ವಿಕ್ರಮರೆಂಬ ಬಂಡರನ್ನ ಕಡದ ಹುಷ್ಟನೆಂಬ ಭ್ರಷ್ಟನ್ ಮುಷ್ಟಿವಿದ್ದಗಳು ಜಯಿಸಿ ಅವನ ಸತ್ಯಮಣಿಗಳಾದ ಲಕ್ಷ್ಮಿಯನ್ನ ಎಳೆ ತರುವುದಕ್ಕಾಗಿ ವೈಕುಂಠಕ್ಕೆ ದಾಳಿಯನ್ನಿಡುವ ಭೋಗವನ್ನು ತಿಳಿತನ ಕಾದೆ ನಿನಗೆ ತಕ್ಕೆ ನನ್ನ ಪೌಣದ ಚಿಂತೆ. ಮಗನಗೌಡ ವಸನಗೌಡ ಇವರು ಸುಮಾರ್ತನಿಗೆ 500 ರೂಪಾಯಿಗಳನ್ನು ಕಾಣಿಕೆ ಕೊಡುತ್ತಾರೆ. ವಿಷ್ಣುವಿನ ಸತಿಯಾದ ಲಕ್ಷ್ಮಿಯನ್ನು ಎಳೆತರುವೆನೆಂದು ಹೇಳಿದೆಯಾ? ಹೌದು ಸುಂದರಿ. ಬೇಡ ಕಾಂತ. ಯಾತಕ್ಕೆ ಬೇಡ ಸುಂದರಿ? ಪ್ರಾಣಕಾಂತ, ಪ್ರಾಣಕಾಂತಿ, ಪರಮ ಪತಿರತಿಯಾದ ಲಕ್ಷ್ಮಿಯನ್ನು ಎಳೆತಂದರೆ ಖಂಡಿತ ನಿನಗೆ ಒಳಿತಾಗುವುದಿಲ್ಲ. ಒಳ್ಳೆದಾಗುವುದು ಸುಂದರಿ. ಸತಿಯಳ ಮಾತಿಗೆ ಬೆಲೆ ಇಲ್ಲವೇ? ಎಷ್ಟು ಮಾತ್ರಕ್ಕೆ ಬೆಲೆ ಇಲ್ಲ ಸುಂದರಿ? ಸತಿಯಳ ಮಾತಿಗೆ ಬೆಲೆ ಇಲ್ಲವೆಂದ ಮೇಲೆ ನನ್ನನ್ನೇತಕ್ಕೆ ಕಟ್ಟಿಕೊಂಡೆ? ಸುಂದರಿ ಸತ್ಯ ಬಂದು ಈ ಸಮಯ ಪ್ರತಿ ಹೋಗುವ ಸಮಯದಲ್ಲಿ ಸತ್ಯ ಬಂದು ಅಡ್ಡಗಟ್ಟ ಸುಂದರಿ. ಆದ್ರೆ ಹೇಳಿವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ಬಲವಿಲ್ಲ. ತರವಲ್ಲ ತರವಲ್ಲ
ಅಹವಲ್ಲವೇ ಕೇಳೋ ಮಾತನು ನೀನು ಇಷ್ಟು ಮಾತ್ರಕ್ಕೆ ಕೇಳುವುದಲ್ಲ ಸುಂದರೇ. ನೋಡಿ ನೋಡಿ ಯೋಚನೆ ಮಾಡು. ಆ ಯೋಚನೆ ಮಾಡಿದನ ಸುಂದರೇ. ಸತಿಯಳ ಮಾತಿಗೆ ಬೆಲೆಯಿಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ತರವಲ್ಲ ಒಳಿತಲ್ಲ ಒಳಿತಲ್ಲ. ಪ್ರಿಯೇ ಇರ್ಲಿ, ನಮ್ಮ ಶಾಣಪ್ಪ ಇವರು ಸುಮಾ ಸುಮಾ ಇವರಿಗೆ 100 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಕಲಾ ಕಾಣಿಕೆ ನೀಡಿದಂತ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಅಹೋಕಾಂತ ವೈಕುಂಠ ಅಧಿಪತಿಯಾದ ಶ್ರೀಹರಿಯನ್ನು ಎದುರಾಕಿಕೊಂಡು ಲಕ್ಷ್ಮಿಯನ್ನ ಎಳೆತರುವುದು ನಿನಗೆ ಸಮ್ಮತವಾದ ಕಾರ್ಯವಲ್ಲ. ಸುಮ್ಮನೆ ಈ ನಿನ್ನ ಪಂಥವನ್ನು ಬಿಟ್ಟು ಬಿಡು ರಾಜ. ಎಲ್ಲಿಗೋದು ತೇಜ? ಎಲ್ಲೇ ನೀಲಾಗಸದಲ್ಲಿ ಎಲ್ಲೇ ನೀಲಾಗಸದಲ್ಲಿ ಒಳ್ಳೆಯೋ ಚಂದ್ರನಂತೆ ಪ್ರಕಾಶವಾದ ಸುಂದರ ಮುಖವುಳ್ಳ ಪ್ರಾಣಕಾಂತೆ, ಬಿಡು ಬಿಡು ನನ್ನ ಮನದ ಭ್ರಾಂತೆ. ಬಳಿರ್ಯ ಕೊಂಡ ವಿಷ್ಣು ನಮ್ ಕೊಂಡಾಡದಕ್ಕೆ ನಿನ್ನ ಕರೆಸಲ್ಲ. ಅವನ ಪರಾಕ್ರಮವನ್ನು ನಾನೇನು ಅರಿದವನಲ್ಲ. ರಮಣೆ ನಿಜ ಆ ವಿಷ್ಣು ವಿಷ್ಣು ನಿಜ ಧೈರ್ಯದಿಂದ ಯಾರನ್ನ ಜಯಿಸಲ್ಲ. ರಮಣೆ ನಮ್ಮ ನಮ್ಮ ಕುಲವೈರಿಯಾದ ತಕ್ಕನ್ನು ಗದಿರಿಂದರಿಲ್ಲ. ಸಮರಕ್ಕೆ ಹೊರಡುವ ದಟ್ಟತನ ಉಳ್ಳ ಪತಿಯನ್ನು ತಡಿಸುವುದು ಸತಿಗಳ ಆಟಗಳು ನಡೆದೆಯಲ್ಲ. ಈಕೆಯನ್ನ ಮಡದಿಯಾದ ಮಧುಮತಿ ಸುಮ್ಮನೆ ಅಂತ ಪ್ರಕ್ಕೆ ತೆರಳೆ ಜಾಗ್ತದೆ. ನನ್ನನ್ನು ಅಂತರ್ಪುರಕ್ಕೆ ತೆರಳು ಎಂದು ಹೇಳಿದೀಯಾ? ಸಹಜವಾಗಿ ಸುಂದರಿ ಅಹೋನಲ್ಲ ಏನಲ್ಲಿ ಕೇಳು ಸತಿಯಳ ಸೊಲ್ಲ. ಸತಿಯಳ ಮಾತು ಕೇಳಿದ್ರೆ ಓದ ಆಗಲಾರದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದು ನಿನ್ನ ತಪ್ಪು ಭಾವನೆ. ಸುಂದರಿ, ಲಕ್ಷ್ಮಿಯು ಮಹಾಪತಿವ್ರತೆಯೋ ಆಕೆಯನ್ನು ಎಳೆತಂದು ನೀನು ಮಾಡುವ ಕಾರ್ಯವಾದರೂ ಏನು? ಆಕಿನ ಎಳೆತಂದ ಆ ಲಕ್ಷ್ಮಿಯನ್ನ ಎಳೆತಂದ ಅನ್ನ ಮುಂದೆ ಗೋಳಾಡಿಸೋಣ ಸುಂದರಿ. ಕೇಳು ಅದೇನು ಚೆನ್ನಾಗಿ ನೋಡಿದಿನ ನಾ ಹೇಳುವ ಮಾತನ್ನು ಕೇಳು.
ಎದುರಾಕಿಕೊಂಡು ಲಕ್ಷ್ಮಿಯನ್ನು ಎಳೆದಂದರೆ ಒಂದು ಹೆಣ್ಣಿನ ಶಾಪವು ನಿನಗೆ ತಟ್ಟದೆ ಇರಲಾರದು. ಕಾಂತ, ಕಾಂತೆ, ಸುಮ್ಮನೆ ಹಠ ಮಾಡಲು ನಿನ್ನ ಪಂಥವನ್ನು ಬಿಟ್ಟು ಬಿಡು ಎಂದು ಬೇಡಿಕೊಳ್ಳುವನು ಪ್ರಿಯ. ಕೇಳು ಸತಿಯಳ ಹಿತ ನುಡಿಯ. ಇಲೇ ರಮಣಿ, ಇಲೇ ರಮಣಿ ಪೊಣಿಯೇನೆ ಬಿಡು ನಿನ್ನ ವಿಷ್ಣು ಭಗವಂತನೆಂಬ ಭ್ರಮಣೆ. ಗೋಳಿರ್ಯ ಅವನಂತ ಬಲಡ್ಡ ನಾಟರ ಭಸ್ಮಾಸುರನೆಂಬಾತನಲ್ಲಿ ಬಣ್ಣ ಉಳ್ಳವನ್ನಾಗಿ ಭಸ್ಮ ಮಾಡಿದಕ್ಕೆ ಬಳಿರೆ ಅವನ ಬಲವಂತನಾದರೆ ಬಲ ಚಕ್ರವರ್ತಿಯ ಬಾಗಿಲ ಕಾದನತೆಗೆ ಇಂಥ ಬಂಡ ಬಾಳ ಬಾಳ ವಸಂಡ ನನ್ನಂತ ಗಂಡಗಳಿಗೆ ಮುಂದೆ ಕೊಂಡಾಡಬಹುದೇ? ಬಾಯಿ ಮುಚ್ಚಿಕೊಂಡಾರ ಮಂಡರಕ್ಕೆ ನಡಲೆ ಜಡದ ಗಾಂಧಿ ಈ ಮಾತಿ ಮತ್ತೆ ಮುಂದೇನಂದೆ? ನನ್ನನ್ನು ಹೋಗು ಎಂದು ಹೇಳಿದೆಯಲ್ಲ, ಸಹಜವಾಗಿ ಹೇಳಿರೋನು ಸುಂದರಿ. ನಿನ್ನನ್ನು ಅರಮಂದಿರಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿರುವನು, ಒಬ್ಬಳೇ ಹೋಗಲಿಕ್ಕೆ ಬಂದಿಲ್ಲ. ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ ಸುಂದರಿ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು, ಗುಣಗಂಜೆ ದೋಷವೋ ದೋಷವೋ ಇರದಾಸ ಗುಣಶೀಲನು. ಏಕೆ ಇಷ್ಟೊಂದು ಹಠ? ನಮ್ಮ ಪಂಥ ನಾವು ಬಿಡುವುದಲ್ಲ ಸುಂದರಿ. ಏತಕ್ಕೆ ಇಷ್ಟೊಂದು ಕೋಪ? ನಮ್ಮ ಕುಲವೈರಿಯಾದ ವಿಷ್ಣು ಅಲ್ಲವೇ ಸುಂದರಿ? ಪ್ರಾಣೇಶ್ವರ, ಅದೇ ಪ್ರಾಣೇಶ್ವರಿ, ನೀನು ಚೆನ್ನಾಗಿರಬೇಕೆಂಬುದೇ ಸತ್ಯರಾದ ಎನ್ನ ಆಸೆಯಾದ ಕಾರಣ ಸರ್ವ ಭಕ್ತರನ್ನು ಕಾಪಾಡುವ ಶ್ರೀಹರಿಯನ್ನು ಎದುರಾಕಿಕೊಳ್ಳುವುದು ನಿನಗೆ ಸಮ್ಮತವಾದ ಕಾರ್ಯವಲ್ಲ. ಸಮ್ಮತವಾದ ಕಾರ್ಯ ಯಾತಕ್ಕೆಲ್ಲ ಸುಂದರಿ? ಸುಮ್ಮನೆ ಹಠ ಮಾಡದೆ ನಿನ್ನ ಪಂಥವನ್ನು ಬಿಟ್ಟು ಬಿಡು ವಲ್ಲಭ. ಇದು ಎಂಥ ದುರ್ಲಭ. ಇದೇ ಸುಂದರಿ, ಸಾಕು ಮಾಡು ನೀನು ಹೇಳುವ ಪರಿ. ಬೋಳಿರ್ಯ ವಿಷ್ಣುವಿನ ಕೂಡ ವಿರಸತರವಲ್ಲ. ಆ ವಿಷ್ಣುವಿನ ಕೂಡ ವಿರಸತರವಲ್ಲ ಒಂದು ಹೇಳ್ತಿರುವಲ್ಲ. ಅವನು ನಮ್ಮ ವಂಶದ, ಅವನು ನಮ್ಮ ವಂಶಕ್ಕೆ ವೈರಿಯಾಗಿರೋನಲ್ಲ. ಅಂತ ವೈರಿಂದ ಜಯಿಸುವುದು ಸೂರ್ಯನಾದವರ ಧರ್ಮ ಆಗಿರೋದಲ್ಲ. ಇದರಲ್ಲಿ ನೀನು ನೈತಿಕವಾಗಿ ಏನಿಗೆ ಶಾಂತಿ ತಮ್ಮ ಹೇಳಲು ಬಂದಿರಬೇಕಲ್ಲ. ಇಲ್ಲಿ ರಮಣೆ,
ನಿನ್ನ ಮಾತು ಕೇಳೋದಕ್ಕೆ ನಾನೇನ ರಣವಿರಲ್ಲ. ನಮ್ಮ ವಂಶದ್ವರಾದ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮೋಸ ಕೊಡ್ತದನ್ನ ಮರಣವಧಿಸಿ ಸಾಗರದ ಉದ್ಭವಿಸಿದ ಲಕ್ಷ್ಮಿಯನ್ನು ವಶಪಡಿಸಿಕೊಂಡರು ಆ ಕುಳ್ಳನಾದ ವಿಷ್ಣುವಿನ ಮಗಿವೆ ಸಾಗರ ಸುತಿಯ ಮೇಲೆ ತಂದು ಅನ್ನ ವಶದಲ್ಲಿರಿಸಿಕೊಳ್ಳುವೆ. ಈ ಸತ್ತಿ ಸೂದನೆಂಬುದನ್ನು ಜಾಗ್ರಣ್ಣನಿಗೆ ವಿರಾಟ ವೀರ ಸರಿಸಮಾನ ವೀರರು ಎಲ್ಲೆಂಬುದು ಜಯಬೇರಿ ಎಂಬಡಿಸುವರೇ. ನಿನ್ನ ಅಂತಃಪುರಕ್ಕೆ ತೆರಳ ಕಾಂತೆ ಇನ್ನೆತಕ್ಕೆ ನಿನ್ನ ಮನದ ಚಿಂತೆ. ಅಹೋ ಪ್ರಿಯಾ, ಅಹೇ ಪ್ರಿಯೇ, ಇದಕ್ಕೆ ನಿನಗೆ ಹೋಗಬೇಡ ಎಂದು ಹೇಳಿದ್ದು. ಎಷ್ಟು ಅತಿಯಾಗಿ ಹೇಳಿದ್ರೆ ಬಿಡುವುದರ ಸುಂದರ. ಇಲ್ಲೇ ಹೀಗೆಂದರೆ ವೈಕುಂಠಕ್ಕೆ ಹೋಗಿ ಶ್ರೀಹರಿಯನ್ನು ಅದು ಹೇಗೆ ಜಯಿಸುವೆ ನೀನು? ಸರಿ ಹಿಡಿದು ಹೇಳ್ತಾರೆ ಎರಡು ತಂದ್ರೆ ನಿಂದ್ರಿಸುವನೇ ಸುಂದರ. ನಿಂದ್ರಿಸುವೆಯಾ? ಹೌದು ಸುಂದರಿ. ನಿಜವೇ? ನಿಜ ಸುಂದರಿ. ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿಯೋ ಒಲವಿನ ಚೆಲುವ ಮನವ ಬಾಬಾರ ಬಾಬಾರ ಬಲಿವಾರ ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಲ್ಲೆಲ್ಲಿಗೋ ಬಿಡೆನು ಎಂದೆಂದಿಗೋ ಬಿಡೆನು ಎಂದೆಂದಿಗೋ ನಾನು ಬಿಡೆನು ಎಂದೆಂದಿಗೋ ಒಲವಿನ ಚೆಲುವ ತಣಿಸು ಬಾಮನವ ಬಾಬಾರ ಬಳಿಬಾರ ಬಾಬಾರ ಬಳಿಬಾರ. ಸಂಗರಕ್ಕೆಂದು ಹೋಗದಿರೆಂದು ಕರಮುಗಿದು ಬೇಡುವೆ ನಾನು. ಸಮರದ ಸೇಡು ನೀ ಮೊರೆ ಮಾಡು ಮನದಲ್ಲಿ ನೀ ತಿಳಿದು ನೋಡು ಮನದಲ್ಲಿ ನೀ ತಿಳಿದು ನೋಡು ಒಲವಿನ ಚೆಲುವ ತಣಿಸು ಬಾಮನವ ಬಾಬಾರ ಬಳಿಬಾರ ಬಾಬಾರ ಬಳಿಬಾರ ಬಳಿಬಾರ ಬಳಿಬಾರ. ಅಹೋ ಎನ್ನ ಪ್ರಾಣಕಾಂತನಾದ ಶಕ್ತಿಚೋದನ, ಹೇ ಮಧುಮತಿ, ಸುಮ್ಮನೆ ಸತಿಯ ಮಾತನ್ನ ಕೇಳು, ಅರಮಂದಿರಕ್ಕೆ ಬಾ. ಪರಮ ಪತಿವ್ರತೆಯಾದ ಲಕ್ಷ್ಮಿಯ ಮನಸ್ಸನ್ನು ನೋಯಿಸಿ ಆಕೆಯನ್ನು ಏಟೆಂದು ಪರಿಪರಿಯಿಂದ ಗೋಳಾಡಿಸಿದರೆ ದಾನವೇಂದ್ರನಾದ ನಿಮ್ಮ ಕುಲವು ನಾಶವಾಗಿ ಹೋಗುವುದು. ಅವನನ್ನು ಕುಲ ನಾಶ ಮಾಡಿ ಸರ್ವತರವನ್ನು ಸುಂದರೇ. ಸುಮ್ಮನೆ ಹಠ ಮಾಡದೆ ನೀನು ಅರಮಂದಿರಕ್ಕೆ ಬಾ ಎಂದು ಬೇಡಿಕೊಳ್ಳುವೆನು ಪ್ರಾಣಪತಿ. ಇದು ಎಂಥ ದುರ್ಗತಿ. ಎಲೆ ಪ್ರಾಣೇಶ್ವರೇ ಪ್ರಾಣೇಶ್ವರೇ ಇರೇ ಪ್ರಾಣೇಶ್ವರೇ, ಸಾಕು ಮಾಡಿ ನೀನು ನುಡಿಯುವ ಮಾತನ ಪಡೆಯುವ ದಗ್ಗನೆ ಹೇಳುವ ಕೋಪ ರಭಸದಿಂದ ಕುಲವೈರಿಗಾದ ನಾರಾಯಣ ನಡುವೆ ಸಮರಕ್ಕೆ ಹೋಗುವ ಸಮಯದ ಏಕೋ ಚಿತ್ತವಾದ ನಿನ್ನಂತ ಬಲವತಿಗೆ ಬೇಡುವುದನ್ನು ತಡೆದಿದ್ದರೆ ಈ
ಕಡು ಭಯಂಕರ ಶೌರ್ಯಯುಕ್ತ ನಿಲ್ಲುವುದಂತೆ. ಇಲ್ಲಿ ರಮಣೆ ಬಾಪುರ ಮಜ ಕೈಟ ರಂಬ ಜಗ ಜಟ್ಟಿ ಒಡನೆ ಅನೇಕ ವರ್ಷ ಯುದ್ಧವನ್ನು ಮಾಡಿ ಕಡೆಗೆ ಜಯಿಸುವುದಕ್ಕಾಗಲಾರದೆ ತಕ್ಕತನದ ಬುದ್ಧಿಯನ್ನು ಉಪಯೋಗಿಸಿ ಜೀವದಾನವಾಗಿ ಬೇಡ ಕದನ ಕಳೆದ ಸಂಹರಿಸಿರು ನಾವು. ಇಲ್ಲಿ ರಮಣೆ ಇಂಥ ಹಿನ್ನೆಲೆಗಳನ್ನು ನೆನೆಸಿಕೊಂಡರೆ ನಮ್ಮೂರಿಗೆ ಮೋಸ ಮಾಡಿದ ನಮ್ಗೆ ಆಸೆ ಪಡಿಸಬೇಕಂತೇಳಿ ರೋಷವಂತರಾಗಿ ಕದಲ ಮಂಡಲಕ್ಕೆ ಹೊರಟರು ನಾವು. ಇಲ್ಲೇ ರಮಣೆ ನಿನ್ನ ಮಾತಿಗೆ ನಾನೆಂದು ನಿಲ್ಲುವನಲ್ಲ ಕೇಳಿ ಎನ್ನ ಸೊಲ್ಲ ಪುಲ್ಲನಯನೇ ಬಿಡು ನಿನ್ನ ಅಂತ ಪ್ರಶ್ನೆ. ಎಷ್ಟು ವಿಧವಾಗಿ ಹೇಳಿದರೂ ನೀನು ನನ್ನ ಮಾತಕ್ಕೆ ಬಿಡುವಲ್ಲ ಸುಂದರಿ. ನೀನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲವೆಂದು ಹೇಳುತ್ತಿರಬೇಕು. ಹೌದು ಸುಂದರಿ. ಕಾಂತಿ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಮಾಡುವೆನು, ಪೀಠವನ್ನು ಶಾಂತಿ ಆಗಿಲ್ಲ ಕಾಂತಿ. ಇನ್ನೊಂದು ಹಾಡು ಸುಂದರಿ. ಜೋಡಿ ಬೇಡ ಕಾಂತ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಾರೋ ಎನ್ನ ಮನದ ಎಣಿಯ ಮೀರಬೇಡ ಕಥೆಯ ನುಡಿಯ ನಾನು ನೇನೋ ನೇನೋ ನಾನು ಜೋಡಿಯಾಗೋ ಕಾಲವೇನೋ ನಾನು ನೇನೋ ನೇನೋ ನಾನು ಜೋಡಿಯಾಗೋ ಕಾಲವೇನೋ. ಬಾರೋ ಸುಂದರ ಎನ್ನ ಮನದ ಚಂದಿರ ಬಾರೋ ಬರೋ ಎನ್ನ ಪ್ರೇಮ ಸುಂದರ ಬಾರೋ ಸುಂದರ ಎನ್ನ ಮನದ ಚಂದಿರ ಬಾರೋ ಬರೋ ಎನ್ನ ಪ್ರೇಮ ಸುಂದರ. ಸತಿಯ ಮಾತು ಬೇರೆ ನೀನು ದುರಕೆಯೆಂದು ಹೋಗರೇನು ಬೇಡವೆಂದು ಬಿಡುವೆ ನಾನು ಬೇಡವೆಂದು ಬಿಡುವೆ ನಾನು ಎನ್ನ ಮಾತು ಕೇಳೆನ್ನು. ಪ್ರಿಯ ಪ್ರಿಯೋ ಕಾಂತ ಕಾಂತಿ ಕಾಂತ ಕಾಂತಿ ಕಾಂತ ಕಾಂತಿ ನಾನು ನೀನೋ ನೀನೋ ನಾನು ಜೋಡಿಯಾಗೋ ಕಾಲವೇನು. ಬಾರೋ ಸುಂದರ ಎನ್ನ ಮನದ ಚಂದಿರ ಬಾರೋ ಬರೋ ಎನ್ನ ಪ್ರೇಮ ಸುಂದರ ಬಾರೋ ಬರೋ ಎನ್ನ ಪ್ರೇಮ ಸುಂದರ ಬಾರೋ ಬರೋ ಎನ್ನ ಪ್ರೇಮ ಸುಂದರ. ಪ್ರಿಯ ಪ್ರಿಯೋ ಈಗ ಸಂತೋಷವಾಯಿತೆ. ಯಾವುದು ಸುಂದರಿ. ಈಗ ಕುಳಿತುಕೋ, ಆರತಿ ಮಾಡುವೇನು. ಇನ್ನಿಷ್ಟ ಬಂದಾಗಲು ಸುಂದರಿ. ಕ್ಷೇಮವಾಗಲಿ ಕಾಂತ ನಿನಗೆ ಹೋಗು ಸಮರಕ್ಕೆ ಧೀರನೆ ಹೋಗು ಸಮರಕ್ಕೆ ಧೀರನೆ. ಸುಂದರಾಂಗನ ಗೋರಣದಿ ಜಯವ ಕೊಂದುದ ಬಾರೋ ಜವದೆ ಬೆಳಗುವೆನು ನಾ ಜಯದಾರುತೆ ಎತ್ತುವೆನು ನಾ ಮುತ್ತಿನಾರುತೆ ಜಯವ ಕೊಂದುದ ಬಾರೋ ಜವದೆ. ಅವ್ರು ಇಸ್ಕೊಂಡ್ ಬಂದ್ ಕೊಡು, ಅವನೇ ತೋರಿಸ್ಕೊತಾ ಜಲ ಕೆಟ್ಟೋನಾಯ್ತಂಗ ನೆಲೆ. ಅದೇ ಪ್ರಿಯೇ ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರತಿಯನ್ನು ಮಾಡಿರುವೆನು. ಜಾಗೃತಿಯಿಂದ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ.
ಹೊಳಿ ಮೊಳಿರೇ ಎರೈ ಸಾರತೆ ನಿನ್ನೆ ತಕ್ಕೆ ತಡನಾನೆ ಸಂರಕ್ಷಣಕರ್ತನನ್ನು ಮೆರೆದಿದ್ದ ನಮ್ಮ ಕುಲವೈರ್ಯಾದ ಮುರಾರ್ಯೆಂಬುವ ನಾರಾಯಣನ ಗರ್ಣ ಹರಣ ಮಾಡಿ ಮಹಾಲಕ್ಷ್ಮಿ ಎಂಬವನ ಸತಿಮಣಿಗಳಾದ ಇಂಥ ಅಪಮಾನ ಪಡಿಸಿ ಗೋಳಾಡಿಸಿ ಇನ್ನು ಮೇಲೆ ಬ್ರಹ್ಮಾಂಡಕ್ಕೆ ನಾವೇ ವದಿಯರನ್ನ ಜಗತ್ತೆಲ್ಲ ಕೊಂಡಾಡ ಒಂದು ಜಯ ಬೇಡಿಕೆ ಮಾಡಿದ ಸಾರಥಿ ಅಡ್ಡ ಮಾಡಿದ ವೈಕುಂಠಕ್ಕೆ ರಥವನ್ನು ಬಿಡಿ ದೇವ ನನ್ನ ಪಟ್ಟದ ಹೇ ಸುಂದರಿ ಕಾಂತ ಅಹೇ ಕಾಂತೆ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನಗೆ ಘಾತಕ್ಕೆ ತಿಳಿಸಬೇಕಲ್ಲವೇ? ತಿಳಿಸಬೇಕೆಂದು ಕೇಳಿವೆನು. ತಿಳಿಯ ಸಮಯವಲ್ಲ ಸುಂದರಿ? ತಿಳಿಸುವ ಸಮಯವಲ್ಲವೇ? ತಿಳಿಸುವ ಸಮಯ ಅಲ್ಲವ ಸುಂದರಿ? ಮತ್ಯಾವ ಸಮಯವು? ನಾನು ಹೋಗುವ ಕಾರ್ಯ ಸುಂದರಿ. ಹೌದೇ? ಅಹೇ ಸುಂದರಿ ಸಲ್ಲಲಿತ ಬಿಲ್ಲುಗಳನ್ನು ಹಿಡಿದು ನೀನು ಹೋಗುತ್ತಿರುವಂತ ಪಯಣವೆಲ್ಲಿಗೆ ಕಾಂತ ಮಹಾಗುಣವಂತ. ಅಹೋ ಸುಂದರಿ ನಕ್ಷತ್ರಗಳು ನೀಟಾದ ನಕ್ಷತ್ರದಂತೆ ಒಲಿಯುವ ಮಂದಿರದಲ್ಲಿ ಬಿಟ್ಟು ನಿನಗೆ ಏಕೆ ಬಂದು ಜಾರಿ? ನಾನು ಹೋಗುವ ನಾನು ಹೋಗುವ ಕಾರ್ಯ ನಾನು ಹೋಗುವ ಕಾರ್ಯೋತ್ತಮ ನಿನಗೆ ಹ್ಯಾತಕ್ಕೆ ಬೇಕು? ಈ ಭೂವಲಯದಲ್ಲಿ ಪುರುಷರ ವಿಚಾರವನ್ನು ಪರಸ್ತ್ರೀಯರು ಅಥವಾ ನೀನು ಕೇಳಬಾರದು. ಪರಸ್ತ್ರೀಯರು ಕೇಳಬಾರದೆಂದು ಹೇಳಿದಲ್ಲ? ಹೌದು ಸುಂದರಿ, ನಾನು ಪರಸ್ತ್ರೀಯಳಲ್ಲ, ನಿನ್ನ ಸತಿ. ನನ್ನ ಸತಿಯರು ಅಥವಾ ಪರಸ್ತ್ರೀಯರು ಕೇಳಬಾರದು ಹೇಳಿರಲ್ಲ ಸುಂದರಿ. ಪ್ರಿಯಾ, ಅಹೋ ಸುಂದರಿ, ನಿನ್ನ ಕಾರಣ ನಿನ್ನ ಸುಖದ ಕಡಲ್ಲಿ ಭಾಗ್ಯ ಆಗೋದು ನನ್ನ ಕರ್ತವ್ಯ. ಸುಂದರಿ ಇಲ್ಲಂದರೆ ಯಾರು ಸುಂದರಿ? ಹಾಗಾದ್ರೆ ನಿನ್ನ
ವಿಚಾರವನ್ನು ತಿಳಿಸು. ಆ, ಎಷ್ಟು ಮಾತ್ರಕ್ಕೆ ಕೇಳಿ ಸುಂದರ ಅಯ್ಯ ಸುಂದರಿ ಕೈ ಹಿಡಿದ ಸಮದಲ್ಲಿ ಸುಖದೊಂದಿಗೆ ಸಮವಾಗಿದೆ. ಸುಂದರ ಅಹೇ ಸುಂದರಿ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ಇಲ್ಲಂದರೆ ಯಾರು ಸತಿ ನಿನ್ನ ಸುಖ ದುಃಖದ ವಿಚಾರವನ್ನು ಸತಿಯಾದ ನನ್ನ ಮುಂದೆ ತಿಳಿಸು. ಪ್ರಿಯಾ ಅಹೇ ಸುಂದರಿ ನೀನು ಹೋಗುತ್ತಿರುವಂತ ಪಯಣವನ್ನು ತಿಳಿಸು ಕಾಂತ ಗುಣವಂತ.